ಮೈಲಾಪುರದ ಮೈಲಾರಲಿಂಗೇಶ್ವರ ಗುಡಿಗೆ ನೀವೆಲ್ಲರೂ ಹೋಗಿರ್ತೀರ. ಅಲ್ಲಿರೋ ಗುಡಿ ಬಗ್ಗೆ, ಗುಡ್ಡದ ಬಗ್ಗೆ, ಆ ಕೆರೆ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಇಲ್ಲೊಬ್ರು ಲೋಕಲ್ ಅಜ್ಜವ್ರು ಹೇಳ್ತಾರ, ಬನ್ನಿ. ಅದು ತುಪ್ಪ ಸೇದ ಗುಡ್ಡ. ಭಜನೆ ಮಾಡಿರಿ 77 ಗಿರಿಯ ಒಳಗ ತುಪ್ಪ ಸೇದ ಗುಡ್ಡವಯ್ಯ ನಿಷ್ಠಿಲಿಂದ ಬೆನ್ನಿಲೇರಿ ಹರಿತು ಸೂರ್ಯ ಬೆಳಕತ್ತವ್ರಿ. ಅಲ್ಲಿ 60 ಎಷ್ಟರ ಐತೆ ಅಲ್ಲಿ. ಅವಾಗ ಅಲ್ಲಿ ಬೆಳಕು ಕೊಟ್ಟಿದ್ ಪ್ರಕಾಶ. ಅದು ಆ ಕಾಲಕ್ಕ ಎಣ್ಣೆ ಹಚ್ತಾರಲ್ಲ, ತುಪ್ಪ ಹಚ್ತಾರ. ಈ ಕಾಲಕ್ಕೆ ಎಣ್ಣೆ ತುಪ್ಪ ಹಚ್ಚಿರ ಉಳ್ಳಿಲಿಂದ ಹಚ್ಬೇಕದು. ಅದು ಎಲ್ಲ ಬಂದ್ರೆ ಸುತ್ತ 24 ಅರ್ಧರಿ ಕಾಣಿಸ್ತದ. ಅದು ಎಲ್ಲರಿಗಿನ ಪ್ರಕಾಶ ಅಂತ ಬೆಳಕು. ಅದು ಬೆಳಕು ಕಂಡವ್ರು ಎಲ್ಲರೂ ನಮಸ್ಕಾರ ಮಾಡ್ಬೇಕು. ಅಲ್ಲಿ ಬ್ರಹ್ಮಜ್ಯೋತಿ ಅಂತ ಅದು ಬ್ರಹ್ಮಜ್ಯೋತಿ. ಅದು ಇಲ್ಲದ ಯಾವಾಗಲಾದ್ರೂ ಹಚ್ಚಬಹುದು. ನೀವು ಭಕ್ತರಿಗೆ ಏನ್ ನೀವು ಎಣ್ಣೆ ಹಾಕುವಂತ ನೀವು ಬೆಳಗಿದಿರಲ್ಲ, ಅವ್ರು ಯಾವಾಗಾದ್ರೂ ಹಚ್ಚಬಹುದು, ರಾತ್ರಿ ಹಚ್ಚಬಹುದು. ಎಷ್ಟು ಮಳೆ ಬಂದ್ರು ಅದು ಹಂಗೆ ಉಳಿತದ. ಕೇರಿ ನೋಡ್ರಿ, ಅದು ಒಂದು ಕೆರಿ. ಅಂದ್ರೆ ಬಂಗಾರ ಕೆರಿ ಅಂತ ಗಿರಿಕೇಳ ಕಥೆಯಾಗ ಬಂದಂತ ಭಕ್ತರು ಸ್ನಾನ ಮಾಡಿದ್ರ ಎಲ್ಲ ಪಾಪ ಪರಿಹಾರ ಆಗ್ತದ. ಕಾಶಿ ಕಂದರವಾದ ನಾಸಿಕ ಎಲ್ಲ ಜೋಶಿಕರು ಬಂದು ಇಲ್ಲಿ ಸ್ನಾನ ಮಾಡಿರಂತ. ಇಲ್ಲಿ ಮಾಡಿದ ಅವಾಗ ಪಾಪ ಇಲ್ಲಿ ವಿಮೋಚನೆ ಆಗ್ತಂತವ್ರು. 8 ತೀರ್ಥ ನಮ್ಮ ಭಾರತದಾಗ.